ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ವೆಬ್ ಸಿರೀಸ್ ಸಜೆಸ್ಟ್ ಮಾಡಿ ಅಂತ ಹೇಳೋದಾದರೆ ಜೆರಾಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಜೆರಾಕ್ಸ್ ಅನ್ನುವಂಥದ್ದು ಎಲ್ಲರೂ ಬಾಯಲ್ಲೂ ಬರುವಂಥ ಒಂದು ಸುಲಭವಾದಂತಹ ಒಂದು ಟೈಟಲ್. ಹೀಗಾಗಿ ಇದನ್ನೇ ಈಗ ಒಂದು ವೆಬ್ ಸಿರೀಸ್ ಟೈಟಲ್ ಆಗಿ ಹೆಸರಿಟ್ಟಿರುವಂಥದ್ದು. ಇನ್ನು ಈ ಒಂದು ವೆಬ್ ಸಿರೀಸ್ನಲ್ಲಿ ನಾಗಭೂಷಣ್ ಅವರಿಗೆ ಜೋಡಿಯಾಗಿ ಪಾಯಲ್ ಅವರು ಅಭಿನಯಿಸಿರುವಂಥದ್ದು. ಸದ್ಯಕ್ಕೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಪಾಯಲ್ ಅವರೇ, ಸಿನಿಮಾ ಮಾಡ್ತಿದ್ರಿ, ಈಗ ವೆಬ್ ಸಿರೀಸ್ ಎಷ್ಟು ಖುಷಿ ಆಗ್ತಿದೆ. ಅದು ಜೆರಾಕ್ಸ್ ಅನ್ನುವಂಥದ್ದು ವಿಭಿನ್ನ ಕಾನ್ಸೆಪ್ಟಲ್ಲಿ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ನಾನು ಆವಾಗಲೇ ಹೇಳ್ದಂಗೆ ಲೈಕ್ ಡಾಲಿ ಪಿಕ್ಚರ್ಸು ಕತೆ ಬೇರೆ ಚೆನ್ನಾಗಿದೆ, ಝೀ ಜೊತೆ ಅಂತ ಅಂದಾಗ ನನಗೆ ಬೇರೆ ಸೆಕೆಂಡ್ ಥಾಟೇ ಇರಲಿಲ್ಲ, ಮಾಡಬೇಕು ಅಂತ ಅಷ್ಟೇ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ಡ್ಯುಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು, ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಶ್ರೀನಿಧಿ ಸರ್, ಡಾಲಿ ಸರ್ಗೆಲ್ಲ, ಪ್ರದೀಪ್ ಸರ್ಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಕೇಳಿದೆ ಅದಕ್ಕೆ ಶ್ರೀನಿಧಿ ಅವ್ರಿಗೆ, ಏನಕ್ಕೆ ಪಾಯಲ್ ಅವರು ನಾಗಭೂಷಣ್ ಅವ್ರನ್ನೇ ಆಯ್ಕೆ ಮಾಡಿದ್ರಿ ಅಂತ. ಅವ್ರು ಏನೋ ಒಂದು ರೀಸನ್ ಹೇಳಿದ್ರು ನನಗೆ. ಬಟ್ ನೀವು ಕೇಳಿದಾಗ, ಕಥೆನ ಕೇಳಿದಾಗ ನೀವೇನಾದರೂ ಕೇಳಿದ್ರೆ ಅವ್ರಿಗೆ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಇದ್ವಾ? ಇಲ್ಲ ಸರ್, ನನಗೆ ಹೇಳ್ಬೇಕಾದ್ರೆ ಕ್ಲಾರಿಟಿ ಇತ್ತು. ಅಂದರೆ ಒಂದು ಸ್ವಲ್ಪ ಗ್ರೇ ಶೇಡ್ ಥರ ಬರುತ್ತೆ, ನಾನು ಇದುವರೆಗೂ ಮಾಡ್ಕೊಂಬಂದಿರೋ ಥರ ಇರಲಿಲ್ಲ, ಬೇರೆ ಥರ ಇತ್ತು. ಬಟ್ ಐ ವಾಸ್ ಓಕೆ ವಿತ್ ಇಟ್. ಅಂದರೆ ಈ ಥರ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ವಲ್ಲ, ಸೊ ಐ ವಾಸ್ ಓಕೆ. ನಂಗೆ ಕತೆ ಇಷ್ಟ ಆಗಿತ್ತು. ಲಾಲಿ ಪಿಕ್ಚರ್ಸ್ ಅಂದಾಗಂತೂ ಇನ್ನೂ ಓಕೆ ಚೆನ್ನಾಗೇ ಬರುತ್ತೆ ಔಟ್ಪುಟ್ಟು ಝೀಗೆ ಅಂತ ಅಂದಾಗ ಅಂತ ಇಸ್ ವೆರಿ ಕಾನ್ಫಿಡೆಂಟ್. ಈಗ ಪಾಯಲ್ ಅವರು ಯಾವ ಸಿನಿಮಾ ಇರ್ಬೋದು, ವೆಬ್ ಸಿರೀಸ್ ಇರ್ಬೋದು, ಅವ್ರದ್ದೇ ಆದಂಥ ಒಂದು ಡೈಲಾಗ್ ಸ್ಪೇಸ್ ಕೊಡ್ತಾರೆ ಅನ್ನೋ ಅಂತ ನಂಬಿಕೆ ನಿಮ್ಮ ಫಾಲೋವರ್ಸ್ಗೆ. ಈ ಒಂದು ಜೆರಾಕ್ಸ್ ವೆಬ್ ಸಿರೀಸ್ನಲ್ಲಿ ನಿಮ್ಮ ಒಂದು ಫೇಮಸ್ ಡೈಲಾಗ್ ಯಾವುದಾದ್ರೂ ಇದೆಯಾ? ಫೇಮಸ್ ಡೈಲಾಗ್ ಅನ್ನೋದಕ್ಕಿಂತ ಅದೇ ಹೋಗಲು ಯಾವಳಕ್ಕೆ ಬೇಕು ಕೇಳಿ ವಿಶ್ ಮಾಡಿಸ್ಕೊಳ್ಳೋದು ಈ ಥರ. ಅಂದರೆ ಒಂಥರ ಇಮ್ಮೆಚ್ಯೂರ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಇಮ್ಮೆಚ್ಯೂರ್ ಕ್ಯಾರೆಕ್ಟರು, ಲವ್ ಲೈಫ್ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇರಲ್ಲ, ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ. ಇದುವರೆಗೂ ಆ ಥರ ಮಾಡಿರಲಿಲ್ಲ, ಸೊ ಈ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ಪಾಯಲ್ ಅವ್ರಿಗೆ ನೆಕ್ಸ್ಟ್ ಈಗ ಬಡ್ಡಿಂಗ್ ಸ್ಟೇಜ್ ನಿಮ್ಮದು, ಬರ್ತಾ ಬರ್ತಾ ವಿಭಿನ್ನ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇರೋರು ಯಾವ ರೀತಿ ಗಟ್ಟಿ ಪಾತ್ರಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಜೊತೆಗೆ ಈಗ ಬರ್ತಿರೋಂಥ ಪಾತ್ರಗಳ ಜೊತೆಗೆ ಪಾಯಲ್ ಅವರು ಈ ಥರ ಬರಬೇಕು, ನನಗೆ ಇದಕ್ಕೆ ನಾನು ಕೇಪಬಲ್ ಇದ್ದೀನಿ, ಈ ರೀತಿ ಪಾತ್ರಗಳನ್ನು ನನಗೆ ತೊಗೊಂಡು ಬನ್ನಿ ಅಂತ ನಿರ್ದೇಶಕರಿಗೆ ಏನು ಹೇಳ್ತೀರಾ? ನನಗೆ ಈಗ ಆ್ಯಕ್ಚುಲಿ ನಾನು ಏನು ಮಾಡ್ಕೊಂಬಂದಿದ್ದೀನಿ ಈ ವೆಬ್ ಸೀರೀಸ್ ಆಗಲಿ, ನಂಗೆ ಡಿಫ್ರೆಂಟ್ ಆಗಿತ್ತು. ಮುನ್ಸ್ಕೊಳ್ಳೋದು ಟಕ್ ಅಂತ ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಬಿಕಾಸ್ ನಾನು ಕಾಣಿಸ್ಕೊಳ್ಳೋದು ಬರೀ ಹೋಮ್ಲಿ ಕ್ಯಾರೆಕ್ಟ್ರು, ಪಟ ಮಾತಾಡ್ತೀನಿ, ಕ್ವಿಕ್ ರಿಯಾಕ್ಷನ್. ಬಿಕಾಸ್ ನಮಗೆ ಶಾರ್ಟ್ ಟೈಮ್ ಇತ್ತಲ್ಲ ಜನರನ್ನ ನಗ್ಸೋಕ್ಕೆ, ಸೊ ನಾವು ಬೇಗ ರಿಯಾಕ್ಟ್ ಮಾಡಬೇಕಿತ್ತು, ಬೇಗ ಮಾತಾಡಬೇಕಿತ್ತು. ಬಟ್ ಇಲ್ಲಿ ಬ್ರೀತಿಂಗ್ ಸ್ಪೇಸ್ ಕೊಟ್ಟರೆ ಇನ್ನಷ್ಟು ಕೇಪಬಲ್ ಪರ್ಫಾರ್ಮೆನ್ಸ್ ತೋರಿಸ್ಬೋದು. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ. ಐ ರಿಲಿ ವಿಶ್ ಅಂತ ಒಳ್ಳೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಟೈಮ್ ಬಂದ್ರೂ ಒಂದು ಇಂಪ್ಯಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನನಗೆ ತುಂಬ ಖುಷಿ. ಜೆರಾಕ್ಸ್ ಅನ್ನೋ ಕಾನ್ಸೆಪ್ಟ್ ನಿಮ್ಮ ರಿಯಲ್ ಲೈಫಲ್ಲಿ ಇದ್ದಿದ್ರೆ ಯಾರನ್ನ ಜೆರಾಕ್ಸ್ ಮಾಡ್ತಿದ್ರಿ? ನೋ ಐಡಿಯಾ. ಐ ಥಿಂಕ್ ನಮ್ಮ ಬೆಕ್ಕುನ ಮಾಡ್ತಾ ಇದೆ. ಐ ಗೆಸ್ ಇಟ್ಸ್ ನೋ ಮೋರ್, ಮೇ ಬಿ ಅದನ್ನ ಮಾಡ್ತಿದ್ದೆ. ಥ್ಯಾಂಕ್ ಯು. ಯಾವಾಗ ರಿಲೀಸ್ ಆಗುತ್ತೆ ನಿಮ್ಮ ವೆಬ್ ಸಿರೀಸ್, ಇದ್ರ ಬಗ್ಗೆ ಮಾಹಿತಿ ಆಡಿಯನ್ಸ್? ಸೊ ಇದೇ 24th ಏಪ್ರಿಲ್ ಅಣ್ಣವ್ರ ಬರ್ಡೇ ದಿನ ನಮ್ಮ ಜೆರಾಕ್ಸ್ ವೆಬ್ ಸೀರೀಸ್ ZEE5 ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ತಪ್ಪದೆ ನೋಡಿ, ಸಪೋರ್ಟ್ ಮಾಡಿ. ಹೊಸ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಎಲ್ಲರೂ ಶೇರ್ ಮಾಡಿ. ಲೈಕ್ ಮಾಡೋಕ್ಕಾಗಲ್ಲ, ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಪಾಯಲ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.